ಎಲ್ಲರಿಗೂ ನಮಸ್ಕಾರ. ನಮ್ಮ ಲಾಯಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 2 ಆಗಸ್ಟ್ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಆರ್ಟಿಕಲ್ಸ್ನ ನೋಡೋಕೆ ಮುಂಚೆ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ನಮ್ಮ ಲಾಯಕ್ಸ್ ಬೆಂಗಳೂರು ಕ್ಯಾಂಪಸ್ನಲ್ಲಿ 5ನೇ ತಾರೀಕು ಅಂದರೆ ಬರೋ ಸೋಮವಾರದಿಂದ ಪ್ರಿಲಿಮ್ಸ್ ಕಮ್ ಮೀನ್ಸ್ 2025 ಬ್ಯಾಚ್ ಹೊಸ ಬ್ಯಾಚನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ NCERT ಫೌಂಡೇಶನ್ ಕೋರ್ಸಸ್ ಇರುತ್ತೆ ಮತ್ತು GSಗೆ ಕ್ಲಾಸ್ ರೂಮ್ ಪ್ರೋಗ್ರಾಮ್ಸ್ ಕೂಡ ಇರುತ್ತೆ. ಇದರ ಜೊತೆಗೆ ಮಂತ್ಲಿ, ವೀಕ್ಲಿ, ಡೈಲಿ ಕರೆಂಟ್ ಅಫೇರ್ಸ್ ಇರುತ್ತೆ, ಪ್ರಾಕ್ಟೀಸ್ ಟೆಸ್ಟ್ ಇರುತ್ತೆ ಮತ್ತು ಪ್ರಿಲಿಮ್ಸ್ಗೆ ಅಂತ ಅಂದ್ಬಿಟ್ಟು ಸಪ್ರೇಟಾಗಿ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್ ಇರುತ್ತೆ ಮತ್ತು ಮೆಂಟರ್ಶಿಪ್ ಫೆಸಿಲಿಟಿ ಕೂಡ ಇರುತ್ತೆ. ಇದಕ್ಕೆ ರಿಜಿಸ್ಟರ್ ಆಗಬೇಕು ಅಂದರೆ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಲಾಗಿದೆ. ಹಾಗೆ ನೀವು ಅರ್ಲಿ ಬರ್ಡ್ ಆಫರ್ನ ಕೂಡ ಇದರಿಂದ ನಾವು ತೊಗೋಬೋದು. ಏನಾದರೂ ಫರ್ದರ್ ಇನ್ಫಾರ್ಮೇಷನ್ ಬೇಕು ಅಂದರೆ ಈ ನಂಬರ್ಗೆ ಕಾಲ್ ಮಾಡಿ, ಇಲ್ಲ ಅಂತಾರೆ ಡೈರೆಕ್ಟಾಗಿ ಆಫೀಸ್ಗೆ ಬಂದು ವಿಸಿಟ್ ಮಾಡಿ. ಮತ್ತು ಇವತ್ತು 2ನೇ ಆಗಸ್ಟ್ ಮಧ್ಯಾಹ್ನ 2 ಗಂಟೆಗೆ ಫ್ರೀ UPSC ವರ್ಕ್ಶಾಪ್ ನಡೀತಾ ಇದೆ ನಮ್ಮ ಲಾಯಕ್ಸ್ ಬೆಂಗಳೂರು ಕ್ಯಾಂಪಸ್ನಲ್ಲಿ. ಇದಕ್ಕೂ ಕೂಡ ರಿಜಿಸ್ಟ್ರೇಷನ್ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಲಾಗಿದೆ. ಹಾಗೆ ಫರ್ದರ್ ಇನ್ಫಾರ್ಮೇಷನ್ ಬೇಕು ಅಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ನಮ್ಮ ಲಾಯಕ್ಸ್ ಬೆಂಗಳೂರು ಕ್ಯಾಂಪಸ್ನಲ್ಲಿ 5ನೇ ತಾರೀಕನ್ನೇ ಸೋಮವಾರದಿಂದನೇ ಹೊಸ ಲಾಯಕ್ಸ್ ಶಿಕ್ಷಾ ಅನ್ನೋ ಟೆಸ್ಟ್ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಈ ಟೆಸ್ಟ್ ಸೀರೀಸ್ ಬಂದು ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡನ್ನೂ ಕೂಡ ಕವರ್ ಮಾಡುತ್ತೆ. ಸೊ 1 ಇಯರ್ ಪೂರ್ತಿ ಇರುವಂಥ ಟೆಸ್ಟ್ ಸೀರೀಸ್ ಅಂದರೆ ಆಗಸ್ಟ್ 2024ರಿಂದ ಮೇ 2025 ಈ ಟೆಸ್ಟ್ ಸೀರೀಸು ಇರುತ್ತೆ. ಒಟ್ಟು ಇದರಲ್ಲಿ 92 ಟೆಸ್ಟ್ಗಳನ್ನು ನಾವು ಕೊಡ್ತಾ ಇದ್ದೀವಿ. ಇದರಲ್ಲಿ 34 ಟೆಸ್ಟ್ಗಳು ಬಂದು ಮೇನ್ಸ್ ರಿಲೇಟೆಡ್ ಆಗಿರುತ್ತೆ. ಎಸ್ಸೆ ಕೂಡ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಹಾಗೆ CSAT ಮೇಲೆ ಸ್ಪೆಷಲ್ ಫೋಕಸನ್ನು ಕೂಡ ಈ ಟೆಸ್ಟ್ ಸೀರೀಸಲ್ಲಿ ನಾವು ಮಾಡ್ತಾ ಇದ್ದೀವಿ. ಅರ್ಲಿ ಬರ್ಡ್ ಆಫರ್ ಕೂಡ ಇದೆ. ಇದಕ್ಕೆ ರಿಜಿಸ್ಟರ್ ಆಗಬೇಕಂದ್ರೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದೆ. ಹಾಗೆಯೇ ಫರ್ದರ್ ಇನ್ಫಾರ್ಮೇಷನ್ ಬೇಕು ಅಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಾಂದರೆ ಡೈರೆಕ್ಟಾಗಿ ಆಫೀಸ್ಗೆ ಬಂದು ಮಾತನಾಡ್ಬೋದು. ಈಗ ನಮ್ಮ ಆರ್ಟಿಕಲ್ಸ್ನ ನೋಡೋಣ. ಶೆಡ್ಯೂಲ್ಡ್ ಕಾಸ್ಟ್ಸ್ ಫಾರ್ ಕೋಟಾಸ್ ಟಾಪ್ ಕೋರ್ಟ್. ಸುಪ್ರೀಂ ಕೋರ್ಟ್ ನಿನ್ನೆಯ ತೀರ್ಪಿನಲ್ಲಿ ಏನು ಹೇಳಿದೆ ಅಂತಂದರೆ, ರಾಜ್ಯ ಸರ್ಕಾರಗಳು ಈ ಶೆಡ್ಯೂಲ್ಡ್ ಕಾಸ್ಟ್ಗಳು ಏನಿದ್ದಾವೆ ಅವುಗಳನ್ನು ಮತ್ತೆ ಸಬ್ ಕ್ಯಾಟಗರೈಸ್ ಮಾಡ್ಕೋಬೋದು. ಅಂದರೆ ಅಡ್ಮಿನಿಸ್ಟ್ರೇಟಿವ್ ಕನ್ವೀನಿಯನ್ಸ್ಗೆ ಈ ಏನು ಶೆಡ್ಯೂಲ್ಡ್ ಕಾಸ್ಟ್ಗಳಿರ್ತವೆ ಅವನ್ನು ಮತ್ತೆ ವಿಂಗಡಣೆ ಮಾಡ್ಕೋಬೋದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಮೊದಲಿಗೆ ಈ ಶೆಡ್ಯೂಲ್ಡ್ ಕಾಸ್ಟ್ ಲಿಸ್ಟನ್ನು ಯಾರು ಬಿಡ್ತಾರೆ? ಪ್ರೆಸಿಡೆಂಟು, ರಾಷ್ಟ್ರಪತಿಗಳು ಆರ್ಟಿಕಲ್ 341 ಅಡಿಯಲ್ಲಿ ಈ ಶೆಡ್ಯೂಲ್ಡ್ ಕಾಸ್ಟ್ ಲಿಸ್ಟನ್ನು ನ್ಯಾಷನಲ್ ಲೆವೆಲಲ್ಲಿ ಈ ಲಿಸ್ಟನ್ನು ಬಿಡಲಾಗುತ್ತೆ. ಆದರೆ ಇಷ್ಟು ದಿನ ಏನು ಹೇಳ್ತಾ ಇತ್ತು ಕೇಂದ್ರ ಸರ್ಕಾರ ಅಂತಂದರೆ, ಈ ಒಂದು ಲಿಸ್ಟಲ್ಲಿ ಏನಿದೆ ಇದು ಫೈನಲ್. ಅಂದರೆ ಪ್ರೆಸಿಡೆಂಟ್ ಯಾವ ಲಿಸ್ಟನ್ನು ಅಂಗೀಕಾರ ಮಾಡಿರ್ತಾರೆ ಅದೇ ಫೈನಲ್ ಆಗಿರುತ್ತೆ. ರಾಜ್ಯಗಳಿಗೆ ಈ ಲಿಸ್ಟನ್ನು ಬದಲಾವಣೆ ಮಾಡೋದಾಗಲಿ, ಇಲ್ಲ ಬೇರೆ ಕ್ಯಾಸ್ಟ್ಗಳನ್ನು ಸೇರಿಸೋದಾಗಲಿ, ಇಲ್ಲ ತೆಗೆಯೋದಾಗಲಿ, ಈ ರೀತಿಯ ಒಂದು ಚೇಂಜಸ್ ಮಾಡ್ಕೊಳ್ಳುವಂತಹ ಅಧಿಕಾರ ಇಲ್ಲ ಅಂತ ಹೇಳಿತ್ತು. ಇದನ್ನು ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅಂದರೆ, ಇಲ್ಲ, ರಾಜ್ಯಗಳಿಗೆ ಈ ಹಕ್ಕಿದೆ. ಅಂದರೆ ಈಗ ಒಂದು ರಾಜ್ಯದಲ್ಲಿ ಯಾವುದೋ ಒಂದು ಶೆಡ್ಯೂಲ್ ಕಾಸ್ಟ್ ಇದೆ ಅಂತಂದರೆ ಇದರಲ್ಲಿರೋ ಎಲ್ಲ ಸಬ್ ಕ್ಯಾಸ್ಟ್ಗಳಿರ್ತಾವಲ್ವ, ಏನು ಸಬ್ ಜಾತಿಗಳಿರ್ತವೆ, ಇವು ಎಲ್ಲವನ್ನೂ ಬ್ಯಾಕ್ವರ್ಡ್ ಇದ್ದಾವೆ ಅಂತ ಹೇಳೋಕ್ಕಾಗಲ್ಲ. ಹಾಗೆ ಎಲ್ಲವನ್ನೂ ಚೆನ್ನಾಗಿ ಡೆವಲಪ್ ಆಗಿದೆ ಅಂತಲೂ ಹೇಳೋಕ್ಕಾಗಲ್ಲ. ಹಾಗಾಗಿ ಆ ಒಂದು ಜಾತಿಯ ಜಾತಿಯ ಬೆಳವಣಿಗೆ ಎಷ್ಟಾಗಿದೆ, ಇಲ್ಲ ಅದಿನ್ನೂ ಎಷ್ಟು ಹಿನ್ನಡೆಯನ್ನು ಹೊಂದಿದೆ, ಈ ಒಂದು ಅಂಶಗಳ ಮೇಲೆ ರಾಜ್ಯ ಸರ್ಕಾರ ಶೆಡ್ಯೂಲ್ ಕಾಸ್ಟ್ಗಳನ್ನು ಮತ್ತೆ ಸಬ್ ಕ್ಯಾಟಗರೈಸ್ ಮಾಡಿಕೊಂಡು ಆ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಇರ್ಬೋದು, ಎಜುಕೇಷನ್ ಕೊಡೋದಕ್ಕೆ ಇರ್ಬೋದು, ಇವುಗಳಿಗೆ ಬಳಸ್ಕೋಬೋದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಇದನ್ನು ಕೋರ್ಟ್ ಏನು ಹೇಳಿದೆ ಅಂದರೆ, ಆರ್ಟಿಕಲ್ 14 ಈ ಸಬ್ ಕ್ಯಾಟಗರೈಸೇಷನ್ ಆಫ್ ಕ್ಯಾಸ್ಟನ್ನು ಅಲೋ ಮಾಡುತ್ತೆ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಆದರೆ ರಾಜ್ಯ ಸರ್ಕಾರಗಳು ಈ ಸಬ್ ಕ್ಯಾಟಗರೈಸೇಷನ್ ಮಾಡಬೇಕು ಅಂತ ಅಂದರೆ ಅವರ ಹತ್ರ ಸಫಿಷಿಯೆಂಟ್ ಡೇಟಾ ಇರಬೇಕು. ಅಂದರೆ ಈಗ ಒಂದು ಎ ಕ್ಯಾಸ್ಟನ್ನು ಸಬ್ ಕ್ಯಾಟಗರೈಸ್ ಮಾಡ್ತಾ ಇದ್ದಾರೆ ಅಂತಂದರೆ ಇಲ್ಲಿರೋ ಜನ ಎಕನಾಮಿಕಲಿ ಇರ್ಬೋದು, ಪೊಲಿಟಿಕಲಿ ಇರ್ಬೋದು, ಸೋಷಿಯಲಿ ಇರ್ಬೋದು, ಎಜುಕೇಷನಲ್ಲಿ ಇರ್ಬೋದು, ಎಲ್ಲ ರೀತಿಯದಲ್ಲೂ ಹಿಂದುಳಿದಿದ್ದಾರೆ. ಹಾಗಾಗಿ ಅವರ ಏಳಿಗೆಗೋಸ್ಕರ ಆರ್ಟಿಕಲ್ 15ರಲ್ಲಿ, ಆರ್ಟಿಕಲ್ 16ರಲ್ಲಿ ಏನು ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಹೇಳುತ್ತೆ, ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಅಂತ ಹೇಳುತ್ತೆ, ಇವುಗಳನ್ನೆಲ್ಲ ಎತ್ತಿ ಹಿಡಿಬೇಕು ಅಂತ ಅಂದ್ಬಿಟ್ಟು ರಾಜ್ಯ ಈ ಒಂದು ಸ್ಟೆಪ್ಪನ್ನು ತಗೋತಾ ಇದೆ ಅಂತ ಸಫಿಷಿಯೆಂಟ್ ಡೇಟಾ ಇರಬೇಕು. ಆಗ ಮಾತ್ರನೇ ಈ ಸಬ್ ಕ್ಯಾಟಗರೈಸೇಷನ್ನ ಮಾಡ್ಬೋದು ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಇದಕ್ಕೆ ಮುಂಚೆ
ಚಿನ್ನಯ್ಯ ಕೇಸ್ ಅಂತ ಒಂದು 2004ರಲ್ಲಿ ಒಂದು ಕೇಸ್ ನಡೆದಿತ್ತು. ಈ ಕೇಸಲ್ಲಿ ಏನು ಹೇಳಿತ್ತು ಸುಪ್ರೀಂ ಕೋರ್ಟ್ ಅಂತಂದರೆ, ಈ ರಾಜ್ಯಗಳು ಏನಿದ್ದಾವೆ ಈ ಥರ ಸಬ್ ಕ್ಯಾಟಗರೈಸೇಷನ್ನ ಮಾಡುವಂತಿಲ್ಲ ಅಂತ ಚಿನ್ನಯ್ಯ ಕೇಸಲ್ಲಿ ಹೇಳಿತ್ತು. ಆದರೆ ಈಗ ಸ್ಟೇಟ್ ಆಫ್ ಪಂಜಾಬ್ ಆ್ಯಂಡ್ ಅದರ್ಸ್ ವರ್ಸಸ್ ದವೀಂದರ್ ಸಿಂಗ್ ಕೇಸಲ್ಲಿ ಏನು ಹೇಳಿದೆ ಅಂತಂದರೆ, ಈ ರಾಜ್ಯಗಳು ಸಬ್ ಕ್ಯಾಟಗರೈಸೇಷನ್ನ ಮಾಡ್ಬೋದು ಅಂತ ಹೇಳಿದೆ. ಇದಕ್ಕೆ ಅಂದರೆ ಇದೇ ಜಡ್ಜ್ಮೆಂಟಲ್ಲೇ ಮತ್ತೊಂದು ವಿಷಯನ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಅದೇನೆಂದರೆ, ಇವಾಲ್ವ್ ಪಾಲಿಸಿ ಟು ರಿಮೂವ್ ಕೋಟಾ ಫಾರ್ SC/STs ಇನ್ ಕ್ರೀಮಿ ಲೇಯರ್ ಸೇಸ್ ಜಡ್ಜಸ್. ಈ ಒಂದು ತೀರ್ಪು ಏನು ಕೊಟ್ಟು ಅದು 7 ಬೆಂಚ್ ಜಡ್ಜಸ್ ಆಗಿದ್ದರು. ಸೊ ಇದರಲ್ಲಿ 4 ಜನ ಏನು ಹೇಳಿದ್ದಾರೆ ಅಂದರೆ, ಕ್ರೀಮಿ ಲೇಯರ್ ಕ್ರೈಟೀರಿಯಾ ಏನಿದೆ ಅದನ್ನು SC/STಗೂ ಕೂಡ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ನಮಗೆ ಗೊತ್ತು ಕ್ರೀಮಿ ಲೇಯರ್ ಅಂತಲೇ ನಾವು ಇವನ್ನ OBCಯಲ್ಲಿ ನೋಡ್ತೀವಿ. ಅಂದರೆ ಅವರ ಆದಾಯ 8 ಲಕ್ಷಕ್ಕಿಂತ ಮೇಲೆ ಇದ್ದರೆ, ಮತ್ತು ಇನ್ನು ಕೆಲವು ಕ್ರೈಟೀರಿಯಾಗಳಿವೆ. ಇವೆಲ್ಲ ಕ್ರೈಟೀರಿಯಾಗಳನ್ನು ಏನಾದರೂ OBCಯಲ್ಲಿ ಪೂರೈಸಿದ್ರೆ ಅವರೆಲ್ಲರೂ ಕ್ರೀಮಿ ಲೇಯರ್ಗೆ ಬರ್ತಾರೆ. ಹಾಗಾಗಿ ಇವ್ರಿಗೆ ರಿಸರ್ವೇಷನ್ಸ್ನ ಕೊಡೋದಿಲ್ಲ ಕೇಂದ್ರ ಸರ್ಕಾರದಲ್ಲಿ. ಇದೇ ರೀತಿಯಾದ ಒಂದು ಕ್ರೀಮಿ ಲೇಯರ್ ಕಾನ್ಸೆಪ್ಟನ್ನು SC/STಗಳಿಗೆ ಕೂಡ ತರಬೇಕು ಅಂತ 4 ಜಡ್ಜ್ ಬೆಂಚ್ ಹೇಳಿದೆ. ಅಂದರೆ ಕ್ರೀಮಿ ಲೇಯರ್ ತರಹದ ಕಾನ್ಸೆಪ್ಟನ್ನು, ಅಂದರೆ ಒಂದು ಪಾಲಿಸಿನ ತರಬೇಕು. ಇವಾಗ ನಾವೇ ನೋಡಿದ್ದೀವಿ ಎಷ್ಟೊಂದು ಕಡೆ ಶೆಡ್ಯೂಲ್ ಕಾಸ್ಟ್ ಅಂತ ಹೋದರೆ ನಾವು ಹಲವಾರು ಜನ ಅಂದರೆ ಈಗ ಬೇರೆ ಜಾತಿಯ ಜನಕ್ಕಿಂತನೂ ಹೆಚ್ಚಿನದಾಗೇನೆ ಅವರು ಎಕನಾಮಿಕಲಿ ಇರ್ಬೋದು, ಪೊಲಿಟಿಕಲಿ ಇರ್ಬೋದು, ಎಜುಕೇಷನಲ್ಲಿ ಇರ್ಬೋದು, ಸೋಷಿಯಲಿ ಇರ್ಬೋದು, ಎಲ್ಲದರಲ್ಲೂ ಮೇಲಿನ ಸ್ತರದಲ್ಲೇ ಇರ್ತಾರೆ. ಹಾಗಾಗಿ ಇಲ್ಲಿ ಏನಾಗ್ತದೆ ಅಂದರೆ, ಇವರು ಎಲ್ಲ ಬೆನಿಫಿಟ್ಸ್ಗಳನ್ನು ಈ SC/STಗಳಿಗೆ ಏನು ಬೆನಿಫಿಟ್ಸ್ ಇದ್ದಾವೆ ಅವುಗಳನ್ನು ಈ ಮೇಲ್ಸ್ತರದವರು SC/STಯಲ್ಲೇ ಮೇಲ್ಸ್ತರದವ್ರು ಯಾರು ಇರ್ತಾರೆ ಅವರುಗಳು ತಗೋತಾ ಇದ್ದಾರೆ. ಈ ಏನು ಕೆಳವರ್ಗದವರು SC/STಯಲ್ಲೇ ಕೆಳವರ್ಗದವರು ಯಾರು ಇರ್ತಾರೆ ಅವರು ಇನ್ನೂ ಹಿಂದುಳಿದಿದ್ದಾರೆ. ಹಾಗಾಗಿ ಈ ಏನು ಕ್ರೀಮಿ ಲೇಯರ್ ಕಾನ್ಸೆಪ್ಟ್ ಇದೆ ಅಂದರೆ, ಇಷ್ಟು ಒಂದು ಆದಾಯ ಇದ್ದರೆ ಇಲ್ಲ ಇಷ್ಟು ಎಜುಕೇಷನ್ ಇದ್ದರೆ ಈ ತರಹದ ಒಂದು ಕ್ರೈಟೀರಿಯಾಗಳನ್ನು ಪಾಲಿಸಿ ಮೂಲಕ ತಂದು ಈ ಏನು ಮೇಲ್ಸ್ತರದಲ್ಲಿ ಶೆಡ್ಯೂಲ್ ಕಾಸ್ಟ್ಗಳಿದ್ದಾರೆ ಅವರಿಗೆ ಈ ರಿಸರ್ವೇಷನನ್ನು ತೆಗಿಬೇಕು, ಕೋಟಾಗಳೇನಿದೆ ತೆಗಿಬೇಕು. ಇದರಿಂದ ಈ ಏನು ಕೆಳಸ್ತರದಲ್ಲಿ ಶೆಡ್ಯೂಲ್ ಕಾಸ್ಟ್ಗಳಿರ್ತಾರೆ ಅವ್ರಿಗೆ ಬೆನಿಫಿಟ್ ಆಗುತ್ತೆ. ಅಂದರೆ ಅವ್ರಿಗೆ ಎಜುಕೇಷನಲ್ಲಿ ಇರ್ಬೋದು, ಸೋಷಿಯಲಿ ಇರ್ಬೋದು, ಸ್ಕೀಮ್ಗಳಿಂದ ಅವರಿಗೆ ಬಹಳ ಹೆಚ್ಚಿನ ಒಂದು ಲಾಭ ಆಗುತ್ತೆ ಅಂತ ಅಂದ್ಬಿಟ್ಟು ಸುಪ್ರೀಂ ಕೋರ್ಟ್ ಹೇಳಿದೆ. ಇಷ್ಟು ಈ ಒಂದು ಆರ್ಟಿಕಲ್ಗಳ ಸಾರಾಂಶ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಸ್ಟೇಟ್ ಗವರ್ನಮೆಂಟ್ ಅನ್ವೀಲ್ ಸೈಬರ್ ಸೆಕ್ಯೂರಿಟಿ ಪಾಲಿಸಿ, 100 crore ಸೆಟ್ ಅಸೈಡ್ ಟು ಇಂಪ್ಲಿಮೆಂಟ್ ಇಟ್. ಈಗಿನ ಡಿಜಿಟಲ್ ಯುಗದಲ್ಲಿ ನಾವು ನೋಡಿದ್ದೀವಿ ಹಲವಾರು ಸೈಬರ್ ಕ್ರೈಮ್ಗಳು ನಡೀತಾನೆ ಇದೆ. ಅಂದರೆ ಈಗ ಆನ್ಲೈನಲ್ಲಿ ಏನೋ ನಿಮಗೆ ಕಾಸು ಬಂದಿದೆ, ನೀವೇನೋ ಗೆದ್ದಿದ್ದೀರಾ ಅಂತ ಇರ್ಬೋದು, ಇಲ್ಲ ಗಿಫ್ಟ್ ಇದೆ ಈ ಲಿಂಕ್ ಕ್ಲಿಕ್ ಮಾಡಿ ಅಂತ ಇರ್ಬೋದು, ಮತ್ತು OTP ಬಂದಿದೆ ಹೇಳಿ ಅಂತ ಹೇಳಿ, ಈ ಥರದ ಒಂದು ಸೈಬರ್ ಹ್ಯಾಕ್ಗಳಿರ್ಬೋದು, ಸೈಬರ್ ಥ್ರೆಟ್ಗಳಿರ್ಬೋದು ಹೆಚ್ಚಾಗ್ತಾನೆ ಇವೆ. ಹಾಗಾಗಿ ಕರ್ನಾಟಕ ಏನು ಮಾಡಿದೆ ಅಂತ ಅಂದರೆ, ಕರ್ನಾಟಕ ಸರ್ಕಾರ ಸೈಬರ್ ಸೆಕ್ಯೂರಿಟಿ ಪಾಲಿಸಿ ಅಂತ ಒಂದು ಪಾಲಿಸಿಯನ್ನು ತಂದಿದೆ. ಇದರಿಂದ ಈ ಸೈಬರ್ ಕ್ರೈಮ್ಗಳು ಏನಾಗ್ತಾ ಇವೆ ಅದನ್ನು ಕಡಿಮೆ ಮಾಡಿ ಅದರ ಜೊತೆಗೆ ಜನರಲ್ಲಿ ಇದರ ಕುರಿತಾಗಿ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು. ಹಾಗೆಯೇ ಈ ಒಂದು ಸೈಬರ್ ಕ್ರೈಮ್ಗಳೇನಿವೆ ಅದನ್ನ ತಡೆಯೋದಕ್ಕೆ ಏನು ಸ್ಕಿಲ್ಗಳು ಬೇಕು ಅವುಗಳನ್ನು ಕೂಡ ದೊರಕಿಸೋದು ಈ ಒಂದು ಸೈಬರ್ ಸೆಕ್ಯೂರಿಟಿಯ ಪಾಲಿಸಿ ಆಗಿದೆ. ಮುಖ್ಯವಾಗಿ ಇದು ಏನರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದೆ ಅಂದರೆ, ಈ ಯೂತ್ಗಳು ಏನಿರ್ತಾರೆ ಅಂದರೆ, ಈಗ ಕಾಲೇಜ್ ಈಗ ತಾನೇ ಅಂದರೆ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗ್ತಾ ಇರೋರು ಇರ್ಬೋದು, ಇಲ್ಲ ಗ್ರ್ಯಾಜುಯೇಷನಲ್ಲಿ ಇರೋರನ್ನ ಇರ್ಬೋದು, ಅವರನ್ನು ಚೂಸ್ ಮಾಡಿ ಅವರಿಗೆ ಈ ಸೈಬರ್ ಸೆಕ್ಯೂರಿಟಿ ಏರಿಯಾದಲ್ಲಿ ಸ್ಕಿಲ್ ಡೆವಲಪ್ಮೆಂಟನ್ನು ಕೊಡ್ತಾ ಇದ್ದಾರೆ. ಇದರಿಂದ ಎಂಪ್ಲಾಯಬಿಲಿಟಿ ಕೂಡ ಹೆಚ್ಚಾಗುತ್ತೆ. ಹಾಗೆ ಒಂದು ಸೈಬರ್ ಸೆಕ್ಯೂರಿಟಿ ಏನು ಇನ್ಫ್ರಾಸ್ಟ್ರಕ್ಚರ್ ಬೇಕು ಅದು ಕೂಡ ಸಿಗುತ್ತೆ ಅನ್ನೋದು ಈ ಒಂದು ಪಾಲಿಸಿಯ ಉದ್ದೇಶ ಆಗಿದೆ ಅಂತ ನಾವು ಹೇಳ್ಬೋದಾಗುತ್ತೆ. ಇಷ್ಟು ಈ ಒಂದು ಆರ್ಟಿಕಲಲ್ಲಿ ಸಿಗೋ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ ನೋಡೋಣ. ಪ್ರೈವೇಟ್ ಕನ್ಸಲ್ಟೇಷನ್, ಗವರ್ನಮೆಂಟ್ಸ್ ಗೇಟ್ ಕೀಪಿಂಗ್ ಆಫ್ ಕ್ರಿಟಿಕಲ್ ಡಿಬೇಟ್ ಹರ್ಟ್ಸ್ ಟ್ರಸ್ಟ್ ಇನ್ ಪಾಲಿಸಿ ಮೇಕಿಂಗ್. ನಾವು 2-3 ದಿನಗಳ ಹಿಂದೆ ನೋಡಿದ್ವಿ, ಸರ್ಕಾರ ಬ್ರಾಡ್ಕಾಸ್ಟಿಂಗ್ ಸರ್ವಿಸಸ್ ರೆಗ್ಯುಲೇಷನ್ ಬಿಲ್ ಏನಿದೆ ಇದರ ಡ್ರಾಫ್ಟನ್ನು ರಿಲೀಸ್ ಮಾಡಿದೆ. ಈ ಡ್ರಾಫ್ಟ್ನ ರಿಲೀಸ್ ಮಾಡೋ ಮುಖ್ಯ ಕಾರಣ ಏನು ಅಂತ ಅಂದರೆ, ಪಬ್ಲಿಕ್ ಏನಿರ್ತಾರೆ ಅಂದರೆ ಜನರು ಏನಾದರೂ ಆ ಡ್ರಾಫ್ಟಲ್ಲಿ
ಕುಂದುಕೊರತೆಗಳಿದ್ರೆ ಅಥವಾ ಏನಾದರೂ ಚೇಂಜಸ್ ಮಾಡಬೇಕು ಅಂತ ಜನಕ್ಕೆ ಅನಿಸಿದ್ರೆ ಆ ಒಂದು ಸಜೆಷನ್ಸ್ನ ಸರ್ಕಾರಕ್ಕೆ ಕೊಡ್ಬೋದು ಅಂತ ಅಂದ್ಬಿಟ್ಟು ಈ ಡ್ರಾಫ್ಟನ್ನು ರಿಲೀಸ್ ಮಾಡ್ತಾರೆ. ಹಾಗೆಯೇ ಈ ಒಂದು ಬಿಲ್ನ ಡ್ರಾಫ್ಟ್ ಕೂಡ ರಿಲೀಸ್ ಮಾಡಿದ್ದಾರೆ. ಆದರೆ ಇದರ ಪಬ್ಲಿಕ್ ಕನ್ಸಲ್ಟೇಷನ್ ಪ್ರಾಸೆಸ್ ಏನಿದೆ, ಅಂದರೆ ಜನರು ಯಾವ ಜನರು ಕನ್ಸಲ್ಟ್ ಮಾಡ್ಬೋದು ಅಂತ ಏನು ಕ್ರೈಟೀರಿಯಾ ಇದೆ ಅದನ್ನು ಕೆಲವು ಜನರಿಗೆ ಮಾತ್ರನೇ ರೆಸ್ಟ್ರಿಕ್ಟ್ ಮಾಡಿದ್ದಾರೆ. ಅಂದರೆ ಇವಾಗ ಕೆಲವು ನ್ಯೂಸ್ ಚಾನೆಲ್ಗಳಿಗೆ ಮಾತ್ರನೇ, ಇಲ್ಲ ಕೆಲವು ಪತ್ರಿಕೆಗಳಿಗೆ ಮಾತ್ರನೇ ಈ ಒಂದು ಡ್ರಾಫ್ಟಲ್ಲಿ ಚೇಂಜಸನ್ನು ಮಾಡೋದಕ್ಕೆ ಸಲಹೆಗಳನ್ನು ಕೊಡ್ಬೋದು ಅಂತ ಸರ್ಕಾರ ಹೇಳಿದೆ. ಆದರೆ ಏನು ಮಾಡ್ತಾಯಿದೆ ಇಲ್ಲಿ ಏನು ಅಂತಂದರೆ, ಈಗ ನಮಗೆ ಗೊತ್ತು ಈ ಆನ್ಲೈನ್ ಕಂಟೆಂಟ್ ಕ್ರಿಯೇಟರ್ಸ್ ಏನಿದ್ದಾರೆ, ಅಂದರೆ ಇವಾಗ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡೋರು ಇರ್ಬೋದು, ಯೂಟ್ಯೂಬಲ್ಲಿ ರೀಲ್ಸ್ ಮಾಡೋರು ಇರ್ಬೋದು, ಇವ್ರನ್ನೆಲ್ಲ ನಾವು ಆನ್ಲೈನ್ ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಕರಿತೀವಿ. ಈ ಆನ್ಲೈನ್ ಕಂಟೆಂಟ್ ಕ್ರಿಯೇಟರ್ಸು ಕೂಡ ಈಗ ಈ ಬಿಲ್ ಅಡಿಯಲ್ಲೇ ಬರ್ತಾರೆ. ಅಂದರೆ ಬ್ರಾಡ್ಕಾಸ್ಟಿಂಗ್ ಸರ್ವಿಸಸ್ಗಳೇನೇ ಇವರು ಕೂಡ ಬರ್ತಾರೆ. ಬಟ್ ಇವರ ಸಜೆಷನ್ನ ಇಲ್ಲಿ ಕೇಳಿಲ್ಲ. ಹಾಗೆಯೇ ಹಲವಾರು ಮೀಡಿಯಾ ಇಂಡಸ್ಟ್ರಿ, ಇಲ್ಲಿ ಕೆಲವು ಮೀಡಿಯಾ ಇಂಡಸ್ಟ್ರಿಗಳನ್ನ ಕರೆದಿದ್ದಾರೆ, ಇನ್ನು ಕೆಲವು ದೊಡ್ಡ ದೊಡ್ಡ ಮೀಡಿಯಾ ಇಂಡಸ್ಟ್ರಿಗಳನ್ನು ಕರೆದಿಲ್ಲ. ಇದ್ರ ಜೊತೆಗೆ ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ನ ಏನು ಕೇಳಬೇಕು ಅವರ ಒಂದು ಸಜೆಷನ್ಸ್ನ ಕೂಡ ಈ ಒಂದು ಬಿಲ್ ಡ್ರಾಫ್ಟ್ಗೆ ಕೇಳಿಲ್ಲ. ಹಾಗಾಗಿ ಇದರಿಂದ ಏನಾಗ್ತಾ ಇದೆ ಅಂತಂದರೆ, ಸರಿಯಾದ ಪಬ್ಲಿಕ್ ಕನ್ಸಲ್ಟೇಷನ್ ಇಲ್ದಿರ ಒಂದು ಬಿಲ್ಲನ್ನು ಪಾಸ್ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಡೆಮೋಕ್ರೆಟಿಕ್ ವ್ಯಾಲ್ಯೂಸನ್ನು ಕಡೆಗಣಿಸಲಾಗ್ತಾ ಇದೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಏನಿದೆ ಅದು ಈ ಎಲ್ಲರನ್ನೂ ಕೂಡ ಈ ಒಂದು ಡ್ರಾಫ್ಟ್ ಬಿಲ್ ಏನಿದೆ ಆ ಡಿಸ್ಕಷನಲ್ಲಿ ಇನ್ಕ್ಲೂಡ್ ಮಾಡಬೇಕು. ಇದರಿಂದ ಬಿಲ್ಗೆ ತೊಂದರೆ ಆಗುತ್ತೆ ಅಂತಲ್ಲ, ಇನ್ನು ಡೈವರ್ಸ್ ಆಗಿರೋ, ಅಂದರೆ ಇನ್ನು ಹೆಚ್ಚಿನ ಒಂದು ಸಲಹೆಗಳನ್ನು ತಗೋಬೋದು. ಯಾವ ರೀತಿಯ ಪ್ರಾಬ್ಲಮ್ ಬಂದರೆ ಯಾವ ರೀತಿಯ ಸೊಲ್ಯೂಷನ್ಸನ್ನು ತಗೋಬೋದು, ಯಾವ ಸ್ಟೆಪ್ಸನ್ನು ತಗೊಂಡು ಆ ಒಂದು ಅದರಿಂದ ಆಗ್ತಾ ಇರೋ ಒಂದು ಅಪಾಯನ ಕಡಿಮೆ ಮಾಡ್ಬೋದು. ಈ ಥರದ ಒಂದು ಹೆಚ್ಚಿನ ಪರಿಣಾಮಕಾರಿಯಾದ ಸಜೆಷನ್ಸ್ ಸಿಗುತ್ತೆ ಅಂತ ಅಂದ್ಬಿಟ್ಟು ಈ ಆರ್ಟಿಕಲ್ ಹೇಳ್ತಾರೆ. ಹಾಗಾಗಿ ಪಾಲಿಸಿ ಮೇಕಿಂಗ್ ಏನಿದೆ, ಈ ಪಾಲಿಸಿಗಳನ್ನು ಏನು ಮಾಡ್ತಾರೆ ಅದರಲ್ಲಿ ಪಬ್ಲಿಕ್ ಪಾರ್ಟಿಸಿಪೇಷನ್ನ ಇನ್ವಾಲ್ವ್ ಮಾಡೋದ್ರಿಂದ ಪಬ್ಲಿಕ್ ಟ್ರಸ್ಟ್ ಏನಿದೆ ಅದು ಹೆಚ್ಚಾಗುತ್ತೆ. ಅಂದರೆ ಜನರು ಸರ್ಕಾರದ ಮೇಲೆ ಭರವಸೆ, ನಂಬಿಕೆ ಏನಿದೆ ಅದು ಹೆಚ್ಚಾಗುತ್ತೆ. ಇದರಿಂದ ಸರ್ಕಾರದ ಕ್ರೆಡಿಬಿಲಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ, ಎಥಿಕಲ್ ಗವರ್ನೆನ್ಸ್ಗೆ ಕೂಡ ಅದು ಎಡೆ ಮಾಡಿಕೊಡುತ್ತೆ ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಮುಂದಿನ ಆರ್ಟಿಕಲ್ ನೋಡೋಣ. Contested harvest, GM crops might not be perfect, but what matters is that they are useful. ನಿನ್ನೆ 2 ಜಡ್ಜ್ ಬೆಂಚಲ್ಲಿ ಈ ಒಂದು GM ಕ್ರಾಪ್ಸನ್ನು ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಬಾರ್ದಾ ಅನ್ನೋ ಒಂದು ವಿಚಾರದ ಬಗ್ಗೆ ಚರ್ಚೆ ನಡೆದಿತ್ತು. ಇದರಲ್ಲಿ ಒಬ್ಬರು ಜಡ್ಜ್ ಏನು ಹೇಳಿದ್ದಾರೆ ಅಂತಂದರೆ ಮಾಡಬೇಕು ಅಂತ, ಇನ್ನೊಬ್ಬರು ಹೇಳಿದ್ದಾರೆ ಮಾಡಬಾರ್ದು ಅಂತ. ಸೊ ಇದನ್ನು ಈಗ ಮತ್ತೆ ಹೆಚ್ಚಿನ ಜಡ್ಜಸ್ ಬೆಂಚಿಗೆ ಈ ಒಂದು ಮ್ಯಾಟರ್ನ ರೆಫರ್ ಮಾಡಿದ್ದಾರೆ. ಸೊ ಮುಂದೆ ಕಾದು ನೋಡಬೇಕು ಏನಾಗುತ್ತೆ ಅಂತ. ಹಾಗಾದರೆ ನಿನ್ನೆ ಏನು ಹೇಳಿದ್ದಾರೆ ಅಂತ ಅಂದರೆ, ಈಗ ಏನು ಈ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಇದೆ, ಹಾಗಾದರೆ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂದರೆ ಏನು? ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂದರೆ ಈಗ ಯಾವುದೋ ಒಂದು ಬೆಳೆ ಇದೆ, ಈಗ ಒಂದು ಅಕ್ಕಿಯ ತಳಿ ಇದೆ ಅಂತ ಅಂದ್ಕೊಳ್ಳೋಣ. ಈ ರೈಸ್ ವೆರೈಟಿ ಏನಾಗುತ್ತೆ ಅಂತಂದರೆ ಇದಕ್ಕೆ ಆವಾಗ ಹುಳ ಬರ್ತಾ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಹುಳ ಇರ್ಬೋದು, ಇಲ್ಲ ಅದು ಬೆಳೆಯೋವಾಗ ಅದರ ಒಂದು ಪ್ರೊಡ್ಯೂಸ್ ಏನಿದೆ ಅದು ಕೂಡ ಕಡಿಮೆ ಬರ್ತಾ ಇರ್ಬೋದು. ಈ ಥರದ ಒಂದು ತೊಂದರೆಗಳಿದೆ. ಆಗ ಏನು ಮಾಡ್ಬೋದು ಅಂದರೆ, ಈ ರೈಸ್ ವೆರೈಟಿಯನ್ನು ತಗೊಂಡು ಲ್ಯಾಬೊರೇಟ್ರಿಯಲ್ಲಿ ಇದರ ಜೀನ್ಸ್ ಏನಿರುತ್ತೆ, ಜೀನ್ಸ್ನ ಆಲ್ಟರ್ ಮಾಡ್ಬೋದು. ಅಂದರೆ ಇವಾಗ ಈ ಹುಳ ಏನು ಬರ್ತಾ ಇರುತ್ತೆ ಅದಕ್ಕೆ ಅಗೇನ್ಸ್ಟಾಗಿ ಯಾವುದಾದ್ರೂ ಒಂದು ಬ್ಯಾಕ್ಟೀರಿಯಾನ ಈ ರೈಸ್ ತಳಿಯಲ್ಲಿ ಇಂಟ್ರೊಡ್ಯೂಸ್ ಮಾಡೋದಿರ್ಬೋದು, ಇಲ್ಲ ಅಂತಂದರೆ ಯಾವುದಾದ್ರೂ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ವಿಟಮಿನ್ಗಳನ್ನು ಆ್ಯಡ್ ಮಾಡೋದಿರ್ಬೋದು. ಉದಾಹರಣೆಗೆ ಇವಾಗ ಗೋಲ್ಡನ್ ರೈಸ್ ಬರುತ್ತೆ, ಅದರಲ್ಲಿ ವಿಟಮಿನ್ ಎ ಪ್ರಮಾಣ ಹೆಚ್ಚಿರುತ್ತೆ. ಈ ಥರದ ಒಂದು ಕ್ರಾಪ್ಸನ್ನು ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಅಂತ ನಾವು ಹೇಳ್ತೀವಿ. ಈ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸನ್ನು ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅಂದರೆ ಜೆನೆಟಿಕಲಿ ಇಂಜಿನಿಯರ್ಡ್ ಅಪ್ರೈಸಲ್ ಕಮಿಟಿ ಅಂತ ಒಂದು ಕಮಿಟಿ ಇದೆ. ಇದನ್ನು ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಡಿಯಲ್ಲಿ ಎಸ್ಟಾಬ್ಲಿಷ್ ಮಾಡಿರೋದು. ಸೊ ಈ ಒಂದು ಕಮಿಟಿ ಏನಿದೆ ಇದು ಸರಿ, ಅಂದರೆ ಈ ಒಂದು ಕ್ರಾಪ್ಸನ್ನು ಇಂಟ್ರೊಡ್ಯೂಸ್ ಮಾಡ್ಬೋದು ಅಂತ ಬ್ಲೂಟಿಕ್ ಕೊಟ್ಟರೆ ಮಾತ್ರನೇ ಆ ಒಂದು ತಳಿಯನ್ನು ನಾವು ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೋದಾಗುತ್ತೆ. ಸದ್ಯಕ್ಕೆ ಭಾರತದಲ್ಲಿ ಇರೋ ಏಕೈಕ GM ಕ್ರಾಪ್ ಅಂತಂದರೆ BT ಕಾಟನ್ ಏನಿದೆ ಅದು.
ಸೊ ಕಾಟನ್ಗೆ ಮಾತ್ರನೇ ಜೆನೆಟಿಕಲಿ ಮಾಡಿಫೈಡ್ ಕಾಟನ್ ಮಾತ್ರನೇ ಸದ್ಯಕ್ಕೆ ಭಾರತದಲ್ಲಿ ಕಮರ್ಷಿಯಲ್ ಆಗಿ ಬೆಳಿಬೋದಾಗಿರೋದು. ಈಗ ಈ ವಿಷಯ ಏನಕ್ಕೆ ನ್ಯೂಸಲ್ಲಿದೆ ಅಂತ ಅಂದರೆ, ಡೆಲ್ಲಿ ಯೂನಿವರ್ಸಿಟಿಯವರು ಏನು ಮಾಡಿದ್ದಾರೆ ಅಂದರೆ DMH11 ಅಂತ ಒಂದು ಮಸ್ಟರ್ಡ್ ವೆರೈಟಿಯನ್ನು ಸಿದ್ಧಪಡಿಸಿದ್ದಾರೆ. ಅಂದರೆ ಧಾರಾ ಮಸ್ಟರ್ಡ್ ಹೈಬ್ರಿಡ್ 11 ಅನ್ನೋ ಒಂದು ವೆರೈಟಿಯನ್ನು GM ಟೆಕ್ನಾಲಜಿ ಮೂಲಕ ಸಿದ್ಧಪಡಿಸಿದ್ದಾರೆ. ಇದೊಂದು ಹರ್ಬಿಸೈಡ್ ಟಾಲರೆಂಟ್ ಕ್ರಾಪ್ ಆಗಿದೆ. ಹಾಗಾಗಿ ಏನಾಗುತ್ತೆ ಅಂತಂದರೆ, ಈ ರೈತರು ಏನಿರ್ತಾರೆ ಅವರು ಹೆಚ್ಚಿನ ಪ್ರಮಾಣದಲ್ಲಿ ಫರ್ಟಿಲೈಸರ್ಸ್ ಇರ್ಬೋದು, ಇಲ್ಲ ಪೆಸ್ಟಿಸೈಡ್ಸ್ ಇರ್ಬೋದು, ಇದನ್ನ ಹೆಚ್ಚಿನ ಪ್ರಮಾಣದಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಯಾವಾಗ ಈ ಪೆಸ್ಟಿಸೈಡ್ಸ್, ಹರ್ಬಿಸೈಡ್ಸ್ ಎಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಯೂಸ್ ಮಾಡ್ತಾರೆ, ಇದರಿಂದ ಎನ್ವಿರಾನ್ಮೆಂಟ್ ಮೇಲೆ ಬಹಳಷ್ಟು ಪರಿಣಾಮ ಬೀಳುತ್ತೆ. ಅಂದರೆ ಈಗ ವಾಟರ್ ಪೊಲ್ಯೂಷನ್ ಇರ್ಬೋದು, ಇಲ್ಲ ಸಾಯಿಲ್ ಪೊಲ್ಯೂಷನ್ ಇರ್ಬೋದು, ಇಲ್ಲ ಸಾಯಿಲ್ ಕ್ವಾಲಿಟಿ ಡಿಗ್ರೇಡ್ ಆಗೋದಿರ್ಬೋದು. ಈ ರೀತಿಯ ಒಂದು ಹಲವಾರು ತೊಂದರೆಗಳನ್ನು ನಾವು ಕಾಣ್ಬೋದಾಗುತ್ತೆ. ಹೇಗೆ ಇದನ್ನು ಹೇಳ್ತಾ ಇದ್ದೀವಿ ಅಂತಂದರೆ, ನಮಗೆ ಗೊತ್ತು 1980s ಏನು ಗ್ರೀನ್ ರೆವಲ್ಯೂಷನ್ ಆಯಿತು. ಆ ಗ್ರೀನ್ ರೆವಲ್ಯೂಷನ್ನ ಒಂದು ಕೆಟ್ಟ ಪರಿಣಾಮ ಅಂತಂದರೆ ನಮ್ಮ ಎನ್ವಿರಾನ್ಮೆಂಟ್ ಮೇಲೆ ಅದು ಬಹಳ ಕೆಟ್ಟದಾಗಿ ಪ್ರಮಾಣ ಬೀಳ್ತು. ಅಂದರೆ ಇವಾಗ ಪಂಜಾಬ್ ರೀಜನಲ್ಲಿ ನಾವು ನೋಡ್ಬೋದು, ಎಲ್ಲಿ ಗ್ರೀನ್ ರೆವಲ್ಯೂಷನ್ ಆಯಿತು ಅಲ್ಲಿ ಗ್ರೌಂಡ್ ವಾಟರ್ ಲೆವೆಲ್ ಕಡಿಮೆ ಆಗಿದೆ. ಹಾಗೆಯೇ ಅಲ್ಲಿ ಬೆಳೀತಾ ಇರುವಂತಹ ರೈಸ್ ಇರ್ಬೋದು, ವೀಟ್ ಇರ್ಬೋದು, ಅದಕ್ಕೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ಫರ್ಟಿಲೈಸರ್ಸನ್ನು ಬಳಸ್ತಾ ಇದ್ದಾರೆ. ಹಾಗಾಗಿ ಇದು ಎನ್ವಿರಾನ್ಮೆಂಟಲಿ ಸಸ್ಟೈನಬಲ್ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆಯೇ ಒಂದು ಕ್ರಾಪ್ ನಾನು ಈ ಹಿಂದೆ ಹೇಳಿದಾಗೆ ಒಂದು ಕ್ರಾಪ್ ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕಂದ್ರೆ GM ಕ್ರಾಪು GACಯಿಂದ ಪರ್ಮಿಷನ್ನ ತೊಗೋಬೇಕು. ಅದೇ ಈಗ ನಾರ್ಮಲ್ ಆಗಿ ಯಾವ್ದಾದ್ರು ಒಂದು ಕ್ರಾಪನ್ನು ನಾವು ಭಾರತದಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಂದರೆ, ಭಾರತದಲ್ಲಿ ಏನು 3 ಅಗ್ರಿಕಲ್ಚರಲ್ ಸೀಸನ್ಸ್ ಇದೆ, ಖಾರಿಫ್, ರಾಬಿ ಮತ್ತು ಝೇದ್ ಸೀಸನ್ಸ್ ಇದೆ. ಈ 3 ಸೀಸನ್ಸ್ನಲ್ಲಿ ಭಾರತದ 10 ಆಗ್ರೋ ಕ್ಲೈಮ್ಯಾಟಿಕ್ ಝೋನ್ಸ್ ಏನಿದೆ ಅಷ್ಟು ಝೋನ್ಸ್ನಲ್ಲಿ ಟ್ರೈ ಮಾಡಬೇಕು ಮೊದಲಿಗೆ. ಅಂದರೆ ಸ್ವಲ್ಪ ಎಕ್ಸ್ಪೆರಿಮೆಂಟಲ್ ಬೇಸಿಸಲ್ಲಿ ಇದನ್ನ ಟ್ರೈ ಮಾಡಬೇಕು. ಅದರಲ್ಲಿ ಚೆನ್ನಾಗಿ ಬೆಳೆ ಬಂತು ಅಂತ ಅಂದರೆ ಅದನ್ನು ಹೋಲ್ ಇಂಡಿಯಾಗೆ ಸ್ಪ್ರೆಡ್ ಮಾಡ್ಬೋದು ಅಂತ ಇರೋದು ರೂಲ್ಸ್. ಹಾಗೆ ಈ DMH11 ಏನಿದೆ ಇದು ಈ ಕ್ರೈಟೀರಿಯಾನ ಪೂರ್ತಿ ಮಾಡಿದೆ. ಅಂದರೆ 3 ಸೀಸನಲ್ಲಿ ಸುಮಾರು 10 ಆಗ್ರೋ ಕ್ಲೈಮೆಟಿಕ್ ಝೋನ್ಸ್ ಏನಿದೆ ಎಲ್ಲದರಲ್ಲೂ ಕೂಡ ಇದು ಒಳ್ಳೆಯ ರೀತಿಯ ಒಂದು ಪ್ರೊಡ್ಯೂಸನ್ನು ಕೊಟ್ಟಿತ್ತು ಅಂತ ಹೇಳ್ಬೋದು. ಹಾಗಾಗಿ GAC ಇದನ್ನು ಇಂಟ್ರೊಡ್ಯೂಸ್ ಮಾಡ್ಬೋದು ಭಾರತದಲ್ಲಿ ಅಂತ ಹೇಳಿತ್ತು. ಇದನ್ನು ಕೆಲವರು ಆ್ಯಕ್ಟಿವಿಸ್ಟ್ಸ್ ಏನಿರ್ತಾರೆ, ಎನ್ವಿರಾನ್ಮೆಂಟಲ್ ಆ್ಯಕ್ಟಿವಿಸ್ಟ್ಸ್ ಇರ್ಬೋದು, ಇಲ್ಲ ಕಂಪನೀಸ್ ಇರ್ಬೋದು, ಕೆಲವರು ಇದನ್ನು ಚಾಲೆಂಜ್ ಮಾಡಿದ್ದಾರೆ. ಅಂದರೆ ಈ GAC ಏನು ಈ GM ಕ್ರಾಪ್ಗೆ ಸಹಿಯನ್ನು ಅಂದರೆ ಅಂಗೀಕಾರ ಕೊಟ್ಟಿದೆ, ಇದು ತಪ್ಪಾಗುತ್ತೆ, ಇದು ಪ್ರಿಕಾಷನರಿ ಪ್ರಿನ್ಸಿಪಲ್ನ ವಯಲೇಟ್ ಮಾಡಿದೆ ಅಂತ ಕೂಡ ಇಲ್ಲಿ ಕೋರ್ಟ್ ಹೇಳಿತು. ಹಾಗಾಗಿ ಈಗ ನಮಗೆ ಗೊತ್ತು, ಭಾರತದಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗಿರೋದ್ರಿಂದ ಏನು ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಕೂಡ ಜಾಸ್ತಿ ಆಗಲೇಬೇಕು. ಆದರೆ ನಾವು ಬರೀ ಪ್ರೊಡ್ಯೂಸ್ನ ಇನ್ಕ್ರೀಸ್ ಮಾಡೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಎನ್ವಿರಾನ್ಮೆಂಟ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿಲ್ಲ ಅಂದರೆ ಮುಂದೆ ಅದರಿಂದ ಕೂಡ ನಮಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಯಾವುದೋ ಒಂದು ನಿರ್ಧಾರ ತಗೊಳ್ಳೋದಕ್ಕೆ ಮುಂಚೆ ಅದರ ಆಗುಹೋಗುಗಳನ್ನು ಸರಿಯಾದ ರೀತಿಯಲ್ಲಿ ಅಳೆದು ತಗೋಬೇಕು. ಈಗ ಸರ್ಕಾರ ಆಗಲಿ, ಕೋರ್ಟ್ ಆಗಲಿ GMನ್ನು ಎನಿಮಿ ಥರ ನೋಡೋದಲ್ಲ, ಬಟ್ ಅದನ್ನು ಯಾವ ರೀತಿಯಾಗಿ ಭಾರತದಲ್ಲಿ ಬಳಸ್ಕೋಬೋದು, ಸೊ ದಟ್ ಈ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್ನ ಕೂಡ ಮಿನಿಮೈಸ್ ಮಾಡ್ಬೋದು, ಅಟ್ ದ ಸೇಮ್ ಟೈಮ್ ಪ್ರೊಡಕ್ಟಿವಿಟಿನ ಕೂಡ ಇನ್ಕ್ರೀಸ್ ಮಾಡ್ಬೋದು ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಮುಂದಿನ ಆರ್ಟಿಕಲ್ ನೋಡೋಣ. ಮೆಂಟಲ್ ಹೆಲ್ತ್ ಮ್ಯಾಟರ್ಸ್, ದ ಸೈಕಲಾಜಿಕಲ್ ಪ್ರೆಷರ್ಸ್ ಆಫ್ UPSC ಪ್ರಿಪ್ರೇಷನ್. ನಾವೆಲ್ಲ UPSC ತಯಾರಿಯಲ್ಲಿದ್ದೀವಿ, ಸೊ ನಮಗೆ ಗೊತ್ತು ಅದರ ಪ್ರೆಷರ್ ಏನಿದೆ ಅಂತ ಅಂದ್ಬಿಟ್ಟು. ಈಗ ಈ ವಾರ ಅಷ್ಟೇ ಏನು ಡೆಲ್ಲಿಯಲ್ಲಿ ಇನ್ಸಿಡೆಂಟ್ ಆಯಿತು, ಲೈಬ್ರರಿ ಒಳಗಡೆ 3 ಜನ ಸಾವನ್ನಪ್ಪಿದ್ರು. ಅದರಿಂದ ಈ ಒಂದು ಮೆಂಟಲ್ ಹೆಲ್ತ್ ಏನಿದೆ ಅದು ಕೂಡ ನ್ಯೂಸಿಗೆ ಬಂದಿದೆ ಅಂತ ಹೇಳ್ಬೋದು. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಪ್ರಕಾರ 2021ರಲ್ಲಿ 35 ಸ್ಟೂಡೆಂಟ್ಸ್ ಏನಿದೆ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಈ ಪ್ರೆಷರನ್ನು ತಡ್ಕೊಳ್ಳೋಕ್ಕೆ ಆಗದಿರ 35 ಜನ, ಇದು NCRB ಡೇಟಾ, ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ಡೇಟಾ ಹೇಳ್ತಾ ಇರೋದು. ಹಾಗೆಯೇ ಮತ್ತೊಂದು ರಿಪೋರ್ಟಲ್ಲಿ ಏನು ಹೇಳ್ತಾ ಇದೆ ಅಂತ ಅಂದರೆ 25% UPSC ಪ್ರಿಪ್ರೇಷನ್ UPSC ಆಸ್ಪಿರೆಂಟ್ಸ್ ಏನಿದ್ದಾರೆ ಇವರಲ್ಲಿ ಯಾರಿಗಾದರೂ ಒಬ್ಬರಿಗೆ ಸೂಸೈಡ್ ಯಾರು ಮಾಡ್ಕೊತಾ ಇದ್ದಾರೆ ಅಲ್ವಾ, ಅದ್ರ ಬಗ್ಗೆ ಕೇಳಿರ್ತಾರೆ, ಇಲ್ಲ ಅವ್ರಿಗೆ ಪರಿಚಯ ಇರ್ತಾರೆ. ಸೊ 25% ಜನಕ್ಕೆ ಈ ಒಂದು ಯಾರು ಸೂಸೈಡ್ ಮಾಡ್ಕೊತಾ ಇರ್ತಾರೆ ಅವ್ರು ರಿಲೇಟ್ ಆಗಿರ್ತಾರೆ ಅಂತ ಕೂಡ ಒಂದು ರಿಪೋರ್ಟ್ ಹೇಳಿದೆ. ನಮಗೂ ಗೊತ್ತಿದೆ UPSC ಪ್ರಿಪ್ರೇಷನ್ ಎಷ್ಟು ಕಷ್ಟ ಅಂತ. ಅದರ ಸಿಲೆಬಸ್ ವೈಸ್ ಹೋಗ್ಬೋದು, ಇಲ್ಲ ಅದಕ್ಕೆ ಬೇಕಾಗಿರೋ ಟೈಮ್ ಇರ್ಬೋದು, ಅದಕ್ಕೆ ಬೇಕಾಗಿರೋ ಡೆಡಿಕೇಶನ್ ಇರ್ಬೋದು, ಪ್ಯಾಷನ್ ಇರ್ಬೋದು, ಅದ್ರ ಜೊತೆಗೆ ಈ ಎಲ್ಲ ಒಂದು
ಕ್ರೈಟೀರಿಯಾ ಕೊಡೋ ಪ್ರೆಷರ್ ಇರ್ಬೋದು, ಫ್ಯಾಮಿಲಿಯನ್ನು ನೋಡ್ಕೋಬೇಕು ಅನ್ನೋ ಒಂದು ಟೆನ್ಷನ್ ಇರ್ಬೋದು, ಆ ಸ್ಟ್ರೆಸ್ ಇರುತ್ತೆ. ಪ್ರತಿಯೊಂದು ಫ್ಯಾಕ್ಟರ್ಸ್ ಕೂಡ ನಮ್ಮ ಮೆಂಟಲ್ ಹೆಲ್ತ್ ಮೇಲೆ ಅಫೆಕ್ಟ್ ಮಾಡ್ತಾ ಇದೆ. ಎಷ್ಟೋ ಜನ ಮನೆಯ ಮೇಲೆ ಡಿಪೆಂಡ್ ಆಗಿ ಈ ಪಿ ಜಿಗಳಲ್ಲಿ ಇರೋದಿರ್ಬೋದು, ಲೈಬ್ರರಿಗಳಿಗೆ ಫೀಸ್ ಕಟ್ಟೋದಿರ್ಬೋದು, ಇದಕ್ಕೆ ಎಲ್ಲದಕ್ಕೂ ಮನೆಯವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಎಷ್ಟೋ ಜನ ಏನು ಆಸ್ಪಿರೆಂಟ್ಸ್ ಇದ್ದಾರೆ, ಅವ್ರ ಮನೆಯಲ್ಲಿ ಇನ್ಕಮ್ ಬಂದು 30,000ಗಿಂತ ಕಡಿಮೆ ಇರುತ್ತೆ. ಇಲ್ಲಿ ನಾವು ಪಿ ಜಿ ಬಾಡಿಗೆ ಹೋದ್ರೇ 10,000 to 15,000 ರೂಪಾಯಿ ಬರೀ ಪಿ ಜಿ ಬಾಡಿಗೆನೇ ಇರುತ್ತೆ. ಇಷ್ಟು ಕಡಿಮೆ ಇನ್ಕಮ್ ಇದೆ ಅಂತಂದಾಗ ಅವ್ರು ಈ ಪಿ ಜಿ ಬಾಡಿಗೆನ ಹೇಗೆ ಕಟ್ತಾರೆ? ಅಂದರೂ ಏನೋ ಮಾಡಿ ಕಟ್ತಾ ಇದ್ದಾರೆ. ಸೊ ಇದರಿಂದ ಫೈನಾನ್ಷಿಯಲ್ ಪ್ರೆಷರ್ ಕೂಡ ಆಸ್ಪಿರೆಂಟ್ಸ್ ಮೇಲೆ ಇರುತ್ತೆ. ಇದರ ಜೊತೆಗೆ ಕೆಲವ್ರು ಏನು ಮಾಡ್ತಾ ಇದ್ದಾರೆ, ಯಾವಾಗ ಮನೆಯವರಿಂದ ಅಫೋರ್ಡ್ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ಪಾರ್ಟ್ ಟೈಮ್ ಜಾಬ್ಗಳನ್ನು ಮಾಡ್ತಾ ಇದ್ದಾರೆ. ಅದರಿಂದ ಅವರ ಪ್ರಿಪ್ರೇಷನ್ಗೆ ಅಫೆಕ್ಟ್ ಕೂಡ ಆಗ್ತಾ ಇದೆ. ಅಂದರೆ ಈಗ ಫುಲ್ ಟೈಮ್ 10 to 12 hours ಕೊಟ್ಟಿನೇ ಎಷ್ಟೊಂದು ಸತಿ ಕ್ಲಿಯರ್ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ಅದ್ರ ಜೊತೆ ಪಾರ್ಟ್ ಟೈಮ್ ಮಾಡಿಕೊಂಡು ನಾವು ಓದ್ತೀವಿ ಅಂತ ಅಂದರೆ ಎಲ್ಲರಿಗೂ ಇದು ಸಾಧ್ಯ ಇಲ್ಲ. ಆಗ ಬರೋ ಪ್ರೆಷರ್ ಇರ್ಬೋದು, ಮೆಂಟಲ್ ಸ್ಟ್ರೆಸ್ ಇರ್ಬೋದು, ಇದೆಲ್ಲ ಬಹಳ ಹೆಚ್ಚಿನದಾಗಿರುತ್ತೆ. ಮತ್ತು ಈ ಪ್ರಿಪ್ರೇಷನ್ಗೆ ಅಂತ ಎಷ್ಟೊಂದು ಜನ ಡೆಲ್ಲಿ, ಬೆಂಗಳೂರು, ಹೈದರಾಬಾದ್, ಚೆನ್ನೈ ಅಂತ ಈ ಥರ ಮನೆಯನ್ನು ಬಿಟ್ಟು ದೂರ ಹೋಗ್ತಾರೆ. ಹೀಗೆ ಮನೇನ ಬಿಟ್ಟು ದೂರ ಹೋದಾಗ ಕೂಡ ಅವ್ರಿಗೆ ಅಲ್ಲಿ ಲೋನ್ಲಿನೆಸ್ ಫೀಲ್ ಆಗುತ್ತೆ. ಅಕ್ಕಪಕ್ಕ ಯಾರೂ ಅವ್ರ ಜೊತೆ ಮಾತಾಡೋದಕ್ಕಿರೋದಿಲ್ಲ, ಫ್ರೆಂಡ್ಸ್ ಇರೋದಿಲ್ಲ. ಮತ್ತು ಅವರಲ್ಲಿ ಏನು ಮೆಂಟಲಿ ಏನು ಅವ್ರ ತಲೆಯಲ್ಲಿ ನಡೀತಾ ಇದೆ ಅನ್ನೋದನ್ನು ಕೂಡ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಈ ಥರ ಮೆಂಟಲಿ ವೀಕ್ ಆಗ್ತಾ ಹೋಗ್ತಾರೆ. ಇನ್ನು ಕೆಲವು ಸತಿ ಫ್ರಸ್ಟ್ರೇಷನ್ ಇರುತ್ತೆ, ನಾನು ಇಷ್ಟು ಓದ್ತಾ ಇದ್ದೀನಿ, ಕ್ಲಿಯರ್ ಆಗ್ತಾ ಇಲ್ಲ ಅನ್ನೋ ಫ್ರಸ್ಟ್ರೇಷನ್ ಇರುತ್ತೆ. ಇಲ್ಲ ನಾನು ಇಷ್ಟೆಲ್ಲ ಇದೆ, ನಾನು ಹೆಂಗೆ ಓದೋದು ಅನ್ನೋ ಫ್ರಸ್ಟ್ರೇಷನ್ ಇರುತ್ತೆ. ಸೊ ಇದೆಲ್ಲ ಇರೋವಾಗ ಅದನ್ನು ಅಕ್ನಾಲೇಜ್ ಮಾಡ್ಕೊಳ್ಳೋದು ಕೂಡ ಮುಖ್ಯ ಆಗುತ್ತೆ. ಈಗ ಬಹಳ ಕಡಿಮೆ ಜನ ಒಪ್ಕೋತಾರೆ ನಾನು ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀನಿ, ಇಲ್ಲ ಡಿಪ್ರೆಷನಲ್ಲಿದ್ದೀನಿ ಅಂತ ಅಂದ್ಬಿಟ್ಟು ಹೋಗಿ ಅದಕ್ಕೆ ಟ್ರೀಟ್ಮೆಂಟ್ ತೊಗೋತಾರೆ. ಬಟ್ ಇನ್ನು ಕೆಲವರು ಆ ಟ್ರೀಟ್ಮೆಂಟನ್ನು ತೊಗೊಳೋದಕ್ಕೆ ಹೋಗೋದಿಲ್ಲ. ಅಂದರೆ ನಾನು ಚೆನ್ನಾಗೇ ಇದ್ದೀನಿ, ನನಗೇನೂ ಆಗಿಲ್ಲ ಅಂತ. ಅವ್ರಿಗೆ ಪ್ರಾಬ್ಲಮ್ ಇದ್ದರೂ ಕೂಡ ಅವ್ರು ಅದನ್ನು ಅಕ್ನಾಲೇಜ್ ಮಾಡ್ಕೋತಾರಲ್ಲ, ಇದು ಒಂದು ಪ್ರಾಬ್ಲಮ್ ಆಗುತ್ತೆ. ಮತ್ತು ಕೆಲವುದು ಈ ಸೈಕಾಲಜಿಕಲ್, ಈಗ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗ್ತೀವಿ, ಇಲ್ಲ ಥೆರಪಿಸ್ಟ್ ಹತ್ರ ಹೋಗ್ತೀವಿ ಅಂತಂದರೆ ಅವರ ಕಾಸ್ಟ್ ಕೂಡ ಒಂದು ಸೆಷನ್ಗೇನೆ 500 to 600 ರೂಪಾಯಿ ಆಗಿರುತ್ತೆ. ಮಿನಿಮಮ್ 500 to 600 ಇರುತ್ತೆ. ಸೊ ಹೀಗಿರೋವಾಗ ಫಸ್ಟ್ ಆಫ್ ಆಲ್ ಅವ್ರಿಗೆ ರೂಮ್ ರೆಂಟ್ ಮತ್ತು ಊಟ, ಲೈಬ್ರರಿ, ಬುಕ್ಸ್ ಇವುಗಳಿಗೇನೇ ಅವ್ರ ಮನೆ ಮೇಲೆ ಡಿಪೆಂಡ್ ಆಗಿರ್ತಾರೆ. ಮತ್ತು ಪ್ಲಸ್ 500 to 600 ಪರ್ ಸೆಷನ್ ಅಂತ ಅಂದಾಗ ಆ ಕಾಸ್ಟ್ ಕೂಡ ಅವ್ರಿಗೆ ಫೈನಾನ್ಷಿಯಲ್ ಬರ್ಡನ್ ಥರ ಕಾಣಿಸುತ್ತೆ. ಸೊ ಹಾಗಾಗಿ ಈ ಒಂದು ಏನು ಥೆರಪಿಸ್ಟ್ ಹತ್ರ ಹೋಗೋದಿರುತ್ತೆ ಅದನ್ನು ಕೂಡ ಅವರು ನಿಲ್ಲಿಸ್ತಾರೆ. ಇನ್ನು ಸ್ವಲ್ಪ ಜನ ಏನು ಹೇಳ್ತಾರೆ ಅಂತಂದರೆ, ನಾವು ಈ ಸ್ಟ್ರೆಸ್ಸನ್ನು ಕೋಪಪ್ ಮಾಡೋದಕ್ಕೆ ಸ್ಮೋಕಿಂಗ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಈ ಥರದ ಒಂದು ರೂಟನ್ನು ಹಿಡಿತಾ ಇದ್ದೀವಿ ಅಂತ. ಅರೌಂಡ್ 6% ಸ್ಟೂಡೆಂಟ್ಸ್ ಈ ಒಂದು ಸರ್ವೆಯಲ್ಲಿ ಹೇಳಿರೋದನ್ನು ಕೂಡ ಡೇಟಾನ ಕೋಟ್ ಮಾಡಿದ್ದಾರೆ ಇಲ್ಲಿ. ಸೊ ಹಾಗಾಗಿ ಈ UPSC ಇಟ್ಸ್ ಅ ಬಿಗ್ ಥಿಂಗ್ ಇನ್ ಲೈಫ್. ಆ ಒಂದು ಜಾಬ್ಗೆ ಸಿಗೋ ರೆಸ್ಪೆಕ್ಟ್ ಇರ್ಬೋದು, ಅಲ್ಲಿ ಸಿಗೋ ಪ್ರೆಸ್ಟೀಜ್ ಇರ್ಬೋದು, ಪ್ರೈಡ್ ಇರ್ಬೋದು, ನಮಗೆ ಬೇರೆ ಎಲ್ಲಿ ಹೋದ್ರೂ ಸಿಗಲ್ಲ. ಎಸ್, ಅಟ್ ದ ಸೇಮ್ ಟೈಮ್ ಬಟ್ ನಮ್ಮ ಮೆಂಟಲ್ ಹೆಲ್ತ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾವು ಜೀವನದಲ್ಲಿ ಎಲ್ಲ ಸಾಧಿಸಿ ನಮಗೆ ಮನಃಶಾಂತಿ ಇಲ್ಲ, ಪೀಸ್ ಇಲ್ಲ, ಇದೇ ಇಲ್ಲ ಅಂತಂದರೆ ನಾವು ಸುಖವಾಗಿ ಇರೋದಕ್ಕೆ ಆಗೋದಿಲ್ಲ ಜೀವನದಲ್ಲಿ. ಹಾಗಾಗಿ ಇಲ್ಲಿ ಏನೇ ಹೇಳ್ತಾ ಇದ್ದಾರೆ ಅಂತ ಅಂದರೆ, ಸೊ ಈ ಮೆಂಟಲ್ ಹೆಲ್ತ್ ಪ್ರಾಬ್ಲಮ್ ಇದೆ ಅಂತ ನಾವು ರೆಕಗ್ನೈಸ್ ಮಾಡಿಕೊಂಡು ಅದಕ್ಕೆ ಸರಿಯಾದ ಟ್ರೀಟ್ಮೆಂಟನ್ನು ತಗೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಸೊ ನೀವು ಅಷ್ಟೇ ಪ್ರಿಪೇರ್ ಆಗೋವಾಗ ಏನಾದರೂ ಪ್ರಾಬ್ಲಮ್ ಇತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಇಲ್ಲ ನಿಮ್ಮ ಮೆಂಟರ್ಸ್ ಇರ್ತಾರೆ, ಇಲ್ಲ ನಿಮ್ಮ ಮನೆಯಲ್ಲೇ ಆದರೂ ಸರಿ, ನೀವು ಮಾತಾಡಿದ್ರೆ ಒಳ್ಳೆಯದು ಅಂತ ನಾನು ಸಜೆಸ್ಟ್ ಮಾಡ್ತೀನಿ. ಬಿಕಾಸ್ ಮೆಂಟಲ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ಎಕ್ಸಾಮ್. ನೀವೇ ಎಕ್ಸಾಮನ್ನು ಪಾಸ್ ಮಾಡೋದಕ್ಕೆ ಕೇವಲ ಇಂಟೆಲೆಕ್ಟ್ ಹೆಲ್ಪ್ ಆಗೋದಿಲ್ಲ, ನಾಲೆಡ್ಜ್ ಹೆಲ್ಪ್ ಆಗೋದಿಲ್ಲ, ಅದ್ರ ಜೊತೆ ನೀವು ಮೆಂಟಲಿ ಕೂಡ ಸ್ಟ್ರಾಂಗ್ ಇರಬೇಕಾಗುತ್ತೆ. ಬಿಕಾಸ್ ಇಯರ್ ಲಾಂಗ್ ಪ್ರಾಸೆಸ್ ಇರುತ್ತೆ ಅದು. ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದಾಗಿಂದ ಹಿಡಿದು ಫೈನಲ್ ರಿಸಲ್ಟ್ ಬರೋವರೆಗೂ ಆ ಒಂದು ಪ್ರೆಷರ್ ಏನಿರುತ್ತೆ ಅದನ್ನ ನೀವು ಕೋಪಪ್ ಮಾಡೋ ಥರ ಇರಬೇಕು. ಸೊ ಯು ಕ್ಯಾನ್ ಗೋ ಟು ನೀವು ಮೆಡಿಟೇಷನ್ ಮಾಡೋದಿರ್ಬೋದು, ಇಲ್ಲ ಏನಾದ್ರು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದಿರ್ಬೋದು, ಇಲ್ಲ ನಿಮಗೆ ಫ್ರೆಂಡ್ಸ್ ಹತ್ರ ಮಾತಾಡೋದು, ಇಲ್ಲ ಮನೆಯವ್ರ ಹತ್ರ ಮಾತಾಡೋದಿರ್ಬೋದು, ಏನೋ ಒಂದನ್ನು, ಇಲ್ಲ ಹಾಡು ಕೇಳೋದಿರ್ಬೋದು. ಈ ಥರ ಯಾವುದಾದ್ರೂ ಒಂದು ಹ್ಯಾಬಿಟನ್ನು ಅಟ್ಲೀಸ್ಟ್ ಒಂದು 1/2 hour to 1 hour ಇದನ್ನು ಮಾಡಿದ್ರೆ ಅಟ್ಲೀಸ್ಟ್ ನಮಗೆ ಇರೋ ಪ್ರೆಷರನ್ನು ಕಡಿಮೆ ಮಾಡ್ಕೋಬೋದು. ಆ ಒಂದು 1/2 hour to 1 hour ಏನಿದೆ ಆ ಒಂದು ಟೈಮಲ್ಲಿ ನಮ್ಮ ಬ್ರೈನ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಆ ಮೆಂಟಲ್ ಪ್ರೆಷರ್ ಏನಿದೆ ಅದು ಕೂಡ ಕಡಿಮೆ ಆಗುತ್ತೆ ಅಂತ ನಾನು ಹೇಳ್ತೀನಿ. ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.